ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಬಂದವ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಶುಂಠಿಯ ಮಾರ್ಕೆಟ್ ಪ್ರೈಸ್ ನೋಡ್ತಾ ಹೋಗೋಣ. ಇವತ್ತಿನ ಬೆಲೆ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ. ನೋಡಿ, ಶಿವಮೊಗ್ಗದಲ್ಲಿ ರೆಗೋಡಿ ಮತ್ತು ಹಿಮಾಚಲ ಅಂತ ಎರಡು ರೀತಿಯ ತಳಿಗಳ ಶುಂಠಿಯ ತಳಿಗಳನ್ನು ಕಾಣ್ಬೋದು. ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ನೋಡ್ತಾ ಹೋಗೋಣ ಇವತ್ತಿನ ಬೆಲೆ ಏನಾಗಿದೆ ಅಂತ. ನೋಡಿ, ರೆಗೋಡಿ ಜಿಂಜರ್ ರೇಟ್ ಬಂದುಬಿಟ್ಟು ಪ್ರತಿ 60 kgಗೆ 2700 ರೂಪಾಯಿಂದ ಪ್ರಾರಂಭವಾಗಿ 2800 3000 ರೂಪಾಯಿವರೆಗೂ ಕೂಡ ಆಗಿದೆ. ಬಟ್ 2800 850 ರೂಪಾಯಿವರೆಗೂ ಕೂಡ ತೊಗೊಂಡಿದ್ದಾರೆ. ಬಟ್ ಅದೇ ಓಲ್ಡ್ ಜಿಂಜರ್ ರೇಟ್ ಬಂದುಬಿಟ್ಟು ನೋಡಿ 3000 ರೂಪಾಯಿವರೆಗೂ ಕೂಡ ಆಗಿದೆ ಶಿವಮೊಗ್ಗದಲ್ಲಿ. ಅದೇ ಹಿಮಾಚಲ ಜಿಂಜರ್ ಇನ್ನೂ ಒಂದು ತಳಿ ನೋಡ್ಬೋದು, 2600 ರೂಪಾಯಿಂದ ಹಿಡಿದು 3100 ರೂಪಾಯಿವರೆಗೂ ಕೂಡ ಆಗಿದೆ. 3100 ರೂಪಾಯಿ ಇನ್ನೂವರೆಗೂ ತಗೊಂಡಿಲ್ಲ, ಬಟ್ 2900 ರೂಪಾಯಿವರೆಗೂ ಕೂಡ ಸೇಲ್ ಆಗಿದೆ ಅಂತಲೇ ತಿಳಿಸಲಾಗ್ತಾ ಇದೆ. ನೋಡಿ, ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಟ್ರೇಡಿಂಗ್ ಕಂಪ್ನಿ ಆಗಿರುತ್ತೆ. ಇದು ಶಿವಮೊಗ್ಗದಲ್ಲಿರುವುದು ಒಂದು ಟ್ರೇಡಿಂಗ್ ಕಂಪ್ನಿ. ನೀವೇನಾದರೂ ಶುಂಠಿ ಸೇಲ್ ಮಾಡಬೇಕಿದ್ರೆ ಅವರಲ್ಲಿ ಹೋಗಿ ಸೇಲ್ ಮಾಡಿ, ಓಕೆನಾ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನೋಡ್ತೋಗೋಣ, ಬೆಂಗಳೂರು ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಏನಾಗಿದೆ ಅಂತ. ನೋಡಿ, 32 ರೂಪಾಯಿಂದ ಹಿಡಿದು 68 69 ರೂಪಾಯಿವರೆಗೂ ಕೂಡ ಮಾರ್ಕೆಟ್ ಪ್ರೈಸ್ ಆಗಿದೆ. ಪ್ರತಿ 100 kgಗೆ ಬಂದುಬಿಟ್ಟು 2800 ರೂಪಾಯಿಂದ ಹಿಡಿದು 6200 300 400 ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ. ಅದೇ ರೀತಿಯಾಗಿ ಹಾಸನದಲ್ಲಿ ನೋಡ್ತೋಗೋಣ, ಹಾಸನದಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ. ಹಾಸನದಲ್ಲಿ ಬಂದುಬಿಟ್ಟು ಪ್ರತಿ 60 kgಗೆ ಹಾಸನದಲ್ಲಿ 2700 ರೂಪಾಯಿವರೆಗೂ ಕೂಡ ತಗೊಂಡಿದ್ದಾರೆ. 3150 ರೂಪಾಯಿವರೆಗೂ ಕೂಡ ಹೇಳ್ತಿದ್ದಾರೆ, ಬಟ್ ತಗೊಂಡಿಲ್ಲ, ಓಕೆನಾ. ಅದೇ ಪ್ರತಿ 100 kgಗೆ ಬಂದುಬಿಟ್ಟು 5700 ರೂಪಾಯಿವರೆಗೂ ಕೂಡ ಆಗಿದೆ ಅಂತಲೇ ತಿಳಿದು ಬರ್ತಾ ಇದೆ. ಅದೇ ಮೈಸೂರಿನಲ್ಲಿ ನೋಡ್ತೋಗೋಣ, ಮೈಸೂರಿನಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ. ನೋಡಿ, ಪ್ರತಿ 60 kgಗೆ ಬಂದುಬಿಟ್ಟು ಪ್ರತಿ 60 kgಗೆ ರೇಟ್ ನ್ಯೂ ಜಿಂಜರ್ ರೇಟ್ 2600 ರೂಪಾಯಿಂದ ಹಿಡಿದು 2700 3000 ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅಂತಲೇ ತಿಳಿಸಲಾಗ್ತಾ ಇದೆ. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.